ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡ್ಕೊತಾ ಇದ್ದೀನಿ. ಪಡ್ಡು ಮಾಡೋಕ್ಕೆ ಮುಂಚೆ ಫಸ್ಟ್ ಚಟ್ನಿ ಮಾಡಿಕ್ಬಿಡೋಣ ಅಂತ ಕಡಲೆಬೀಜ ಹುರಿತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ಪಡ್ಡುಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲ ತುರಿದು ಹಾಕಬೇಕು. ಚಿಕ್ಕವಳಿಗೆ ಮಾತ್ರ ಸಪ್ರೇಟಾಗಿ ಹಾಕಬೇಕು, ಯಾಕಂದರೆ ಅವಳಿಗೆ ಈರುಳ್ಳಿ ಎಲ್ಲ ತಿನ್ನಲ್ಲ. ಫ್ರೆಂಡ್ಸ್, ಇದು ಪಡ್ಡು ಮಾಡೋದು ಇರಿಲ್ಲ, ಹೋಗ್ಬಿಟ್ಟಿತ್ತು. ಅದನ್ನು ಹಾಕ್ಬಿಟ್ಟಿದ್ದೆ, ಹೊಸ್ದಾಗಿ ತಗೊಂಡೆ ಇವತ್ತು ಭಾನುವಾರದ ವ್ಲಾಗು ಫ್ರೆಂಡ್ಸ್. ನೋಡಿ, ಇದನ್ನು ಸಪ್ರೇಟಾಗಿ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿಯೋದು ಹಾಕ್ಕೋಬೇಕು. ಮತ್ತು ಚಿಕ್ಕವಳಿಗೆ ಮಾತ್ರ ಬರೀ ಇಟ್ಟು ಪಡ್ಡು ಮಾಡಿಕೊಡ್ಬೇಕು. ನೋಡಿ, ಕಡಲೆಬೀಜ ಎಲ್ಲ ಹುರ್ಕೊಂಬಿಟ್ಟು ಇವಾಗ ಚಟ್ನಿ ಮಾಡ್ಕೊಬೇಕು. ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕೊನೆ ತನಕ ನೋಡಿ ವಿಡಿಯೋ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಚಟ್ನಿ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದಾರಲ್ಲ, ಇವತ್ತು ಈ ಮನೆಯಲ್ಲಿದ್ದಾಗ ಸಪೋರ್ಟ್ ಮಾಡ್ತಾರೆ. ಈ ಥರ ಏನನ್ನ ಕಟ್ ಮಾಡೋದೇ ಆಗಲಿ ಬಿಡಿಸೋದಾಗಲಿ ಅವರು ಕಟ್ ಮಾಡ್ಕೊತಾ ಇದ್ದಾರೆ. ನಾನು ಚಟ್ನಿ ಮಾಡ್ಕೊಳೋಣ ಅಂದ್ಬಿಟ್ಟು ಇವಾಗ ಚಟ್ನಿ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು, ಮಕ್ಳಿಗೂ ಅಷ್ಟೇ ಇಷ್ಟ ಆಯಿತು ಇವತ್ತು ಪಡ್ಡು. ಚಿಕ್ಕವಳಿಗೆ ಮಾತ್ರ ತರಕಾರಿ ಎಲ್ಲ ಹಾಕಬಾರ್ದು, ಇಷ್ಟ ಆಗೋಲ್ಲ ಫ್ರೆಂಡ್ಸ್. ಇವತ್ತು ನಾನ್ ವೆಜ್ ಏನೂ ಇಲ್ಲ, ಇನ್ನು ಗಣೇಶ ಹಬ್ಬ ಮುಗಿಯೋ ಗಂಟ ನಾನ್ ವೆಜ್ ಏನೂ ತಿನ್ನಂಗಿಲ್ಲ. ಮಧ್ಯಾಹ್ನ ಏನನ್ನ ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕಲಸಿದ ಅಕ್ಕಿಯಲ್ಲಿ ಮೊಡ್ಲಕ್ಕಿ ಇಕ್ಕಿದ್ದಿದ್ದು ಮತ್ತು ಕಲಸಿದ ಕೆಳಗಡೆ ಇಕ್ಕಿದ್ದಿದ್ದು ಅಕ್ಕಿನಲ್ಲಿ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿ, ಇವಳು ಏನನ್ನ ಒಂದು ಕೆಲಸ ಮಾಡ್ತಾ ಇರಲಿ, ನಾನು ಮಾಡ್ತೀನಿ ಅಂತ ಬರ್ತಾನೆ ಇರ್ತಾಳೆ. ಫ್ರೆಂಡ್ಸ್, ಇವಾಗ ಎಲ್ಲ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕೋಕ್ಕೆ ಹೋಗಲ್ಲ ಫ್ರೆಂಡ್ಸ್ ನಾನು ಯಾವುದಕ್ಕೆ ಅಷ್ಟೇ. ಹಿಂಗೆ ಮಿಕ್ಸಿಂಗ್ ಮಾಡಿದಾಗ ಬೋಂಡಗಾಗಲಿ ದೋಸೆಗಾಗಲಿ ಯಾವುದಕ್ಕೂ ಆಗೋಲ್ಲ. ನೋಡಿ, ಚಟ್ನಿ ಎಲ್ಲ ರೆಡಿ ಆಯಿತು. ಇವಾಗ ಪಡ್ಡು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ಇವಳಿಗೆ ಸಪ್ರೇಟು, ಚಿಕ್ಕವಳಿಗೆ ಮಿಕ್ಸ್ ಮಾಡಿಕ್ಕಿದ್ದೀನಿ. ಅವ್ರಿಗೆ ಹಾಕ್ಕೊಟ್ಬಿಡು, ಆಮೇಲೆ ನಾನು ತಿಂತೀನಿ ಅಂದ್ಲು. ಅವ್ರಿಗೆ, ನಮ್ಮ ಯಜಮಾನ್ರಿಗೆ, ನಮ್ಮ ದೊಡ್ಡ ಮಗಳಿಗೆ ಹಾಕ್ಕೊತಾ ಇದ್ದೀನಿ. ಬೆಳಗ್ಗೆ ಫ್ರೆಂಡ್ಸ್, ಇವತ್ತು ಭಾನುವಾರ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಆಗೋಲ್ಲ, ಬೆಳಗ್ಗೆ ಎದ್ದೇಳೋಕ್ಕೂ ಆಗೋಲ್ಲ. ಬೆಳಗ್ಗೆ ಎದ್ದೇಳಿದ್ರೆ ಕೂಡ ಭಾನುವಾರ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಭಾನುವಾರ ಇರಲ್ಲ ಫ್ರೆಂಡ್ಸ್. ಅದಕ್ಕೆ ಬಟ್ಟೆ ಮಾತ್ರ ನೆನ್ನೆ ಹಾಕಿದ್ದೆ ಅರ್ಧ, ಇನ್ನೂ ಅರ್ಧ ತುಂಬಾ ಬಟ್ಟೆ ಇದೆ. ಹಬ್ಬದ ಟೈಮಲ್ಲೆಲ್ಲ ದಿನ ಸ್ನಾನ ಮಾಡೋದು, ದಿನಕ್ಕೆ 2 ಸಾರಿ ಸ್ನಾನ ಮಾಡೋದು ಇದೇ ಆಗೋಯ್ತು. ಇವತ್ತಂತೂ ಮಳೆ ತುಂಬಾ ಮಳೆ ಇಳ್ದೈತೆ, ಇನ್ನು ಬಂದಿಲ್ಲ. ಆದರೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ನೆನ್ನೆ ಇಲ್ಲ, ಯೂನಿಫಾರ್ಮು ಎಲ್ಲ ಹಾಕಿದ್ದೀನಿ. ಅದು ಹಾಕ್ಬಿಟ್ಟು ಬೇರೆ ಪಾತ್ರೆ ತಗೋಬೇಕು. ಎಲ್ಲ ಅದ್ರದ್ದನ್ನು ಹೋಗ್ಬಿಟ್ಟಿತ್ತು ಅದೆಲ್ಲ, ಅದು ಇವಾಗ ಹೊಸ್ದಾಗಿ ಕೊಟ್ಟು ತಗೊಂಡಿದ್ದೀರಿ. ಪಡ್ಡು ಮಾಡಿ ತುಂಬ ದಿನ ಆಯಿತು. ಇವತ್ತು ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ರೀ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ಫ್ರೆಂಡ್ಸ್. ಕಲಸಿದ್ದ ಅಕ್ಕಿ, ಮೊಡ್ಲಕ್ಕಿ ಲಕ್ಷ್ಮಿಗೆ ಇಕ್ಕಿದ್ನಲ್ಲ, ಯಮ್ಮನಿಗೆ ಇಕ್ಕಿದ್ದ ಅಕ್ಕಿನಲ್ಲೇ ಇವತ್ತು ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ ಮಾಡ್ತೀನಿ. ಇನ್ನು ಗಣೇಶ ಹಬ್ಬ ಮುಗಿಯೋ ಗಂಟ ನಾನ್ ವೆಜ್ ಇಲ್ಲ, ಸ್ವೀಟೇ ಮಾಡಬೇಕು. ಇವಾಗ ಮಧ್ಯಾಹ್ನಕ್ಕೆ ಸ್ವೀಟ್ ಪೊಂಗಲ್ಲು, ಅಕ್ಕಿ ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಅಕ್ಕಿ ಸ್ವಲ್ಪ ತೊಳೆದು, ಜಾಸ್ತಿ ಎಲ್ಲ ಅಕ್ಕಿ ಎಲ್ಲ ಹಾಕ್ಕೊಂಡಿಲ್ಲ, ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ಖಾರ ಪೊಂಗಲ್ ಮಾಡೋಣ ಅಂದರೆ ಯಾವುದನ್ನ ಒಂದು ಮಾಡು ಅಂದ್ಲು ನನ್ನ ದೊಡ್ಡ ಮಗಳು, ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು. ಇವಾಗ ನೋಡಿ, ಅಕ್ಕಿ ಎಲ್ಲ ಬೇಯಿಸ್ಕೊಂಡು ಬೆಲ್ಲ ಕರಗಿಸಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಇಕ್ಕಿದ್ದು, ಅದು ಕಲಸಿಕ್ಕಿದ್ದ ಅಕ್ಕಿ ಕೊಬ್ಬರಿನೇ, ತೆಂಗಿನಕಾಯಿನೇ ಒಡೆದು ಇವಾಗ ನುಣ್ಣಕ್ಕೆ ರುಬ್ಬಿಕೊಂಡು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಕೊಬ್ಬರಿಗೆ ಒಂದು ಏಲಕ್ಕಿ ಒಂದು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಟ್ಟೆ ಒಣಗಾಕಿದ್ದೆ, ಎಷ್ಟು ಮಳೆ ಬರ್ತಾ ಇದೆ. ಹಂಗೆ ಒಣಗಾಕಿ ಹಿಂಗೆ ಬರೋಷ್ಟೊತ್ತಿಗೆ ಫುಲ್ಲು ಮಳೆ ಸ್ಟಾರ್ಟ್ ಆಗಿದ್ದು, ಮಳೆ ನಿಂತೇ ಇಲ್ಲ. ಬಟ್ಟೆ ಆದರೂ ನೆಂದೋಗಿ ನೀರು ಕುಡಿತಾ ಇದೆ, ಅಷ್ಟೊಂದು ಜೋರು ಮಳೆ ಸ್ಟಾರ್ಟ್ ಆಗಿದ್ದು. ಬಟ್ಟೆ ಎತ್ಕೊಬರೋಣ ಅಂತ ಹೋಗೋಣ ಅನ್ನೋಷ್ಟೊತ್ತಿಗೆ ಮಳೆ
ತುಂಬಾ ಜೋರು ಮಳೆ ಬರ್ತಾ ಇದೆ. ಸಡನ್ನಾಗಿ ಬಂದ್ಬಿಡ್ತು ಮಳೆ. ನೋಡಿ ಎಷ್ಟು ಬಟ್ಟೆ ಹಾಕಿದ್ದೆ ವೇಸ್ಟು, ಸ್ವಲ್ಪನೇ ಇರೋದು ಬಟ್ಟೆ. ನೆನ್ನೆ ಎಲ್ಲ ಹಾಕಿದ್ದೆ, ಇವತ್ತು ಹೊಸ ಬಟ್ಟೆ ಎಲ್ಲ ಹಾಕಿದ್ದೆ, ನೆಂದೋಗಿದೆ. ಫ್ರೆಂಡ್ಸ್, ಸ್ವೀಟ್ ಎಲ್ಲ ಪೊಂಗಲ್ ಎಲ್ಲ ರೆಡಿ ಆಯಿತು ನೋಡಿ. ಹೆಂಗೈತೆ ಚಿನಿ? ಫ್ರೆಂಡ್ಸ್, ಕೊಬ್ಬರಿ ಹಾಕಲ್ಲ, ಇವತ್ತು ಹಾಕಿದ್ದೀನಿ, ಚೆನ್ನಾಗೈತೆ. ನುಣ್ಣಗೆ ರುಬ್ಬಿಬಿಟ್ಟು ಹಾಕಿದ್ದೀನಿ. ಕೊಬ್ಬರಿ ರುಬ್ಬೋಗೆ ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ. ಬೆಲ್ದನ ಏನು ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಬರುತ್ತೆ. ವೀಡಿಯೋನೂ ಹಾಕಿರ್ತೀನಿ. ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನನ್ನ ಚಿಕ್ಕ ಮಗಳು ಏನು ಕಾಣಿಸ್ತಾ ಇಲ್ಲ ಅಂದ್ಕೊಬಿಟ್ವಿ. ಅವಳು ನಮ್ಮ ಅತ್ತೆಯವ್ರ ಮನೆಗೆ ಹೋಗಿದ್ದಾಳೆ. ಮಳೆ 1 ಗಂಟೆಗೆ ಸ್ಟಾರ್ಟ್ ಆಗಿದ್ದು, ಬರ್ತಾನೆ ಐತೆ ಕಂಟಿನ್ಯೂಸ್ ಆಗಿ, ಮಳೆನೇ ನಿಂತಿಲ್ಲ. ಫುಲ್ಲು ಜೋರು ಮಳೆ ಫ್ರೆಂಡ್ಸ್. ರಾತ್ರಿ ಅಡುಗೆ ಏನೂ ಮಾಡಿಲ್ಲ. ಮತ್ತು ಮಕ್ಕಳು ನಾನ್ ವೆಜ್ ತಿಂದು ತುಂಬ ದಿನ ಆಗಿತ್ತು. ಅದಕ್ಕೋಸ್ಕರ ಅವರು ಏನನ್ನ ಬೇಕು ಅಂದರು. KFC ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಪ್ಪ. ನಾನು ತಿನ್ನಲ್ಲ ಫ್ರೆಂಡ್ಸ್, ನನ್ನ ಯಜಮಾನ್ರು ಮಕ್ಕಳು ಮಾತ್ರ ತಿಂತಾರೆ. ನಾನು ತಿನ್ನಲ್ಲ, ನಾನು ಬರಲ್ಲ, ನೀವು ಹೋಗಿ ಬರೋಗ್ರಿ ಅಂದರೆ, ನನ್ನ ದೊಡ್ಡ ಮಗಳು ಪರವಾಗಿಲ್ಲ ನೀನು ಬಾ ಮಮ್ಮಿ ಜೊತೆಯಲ್ಲಿ, ಅಡುಗೆ ಏನು ಮಾಡಬೇಡ, ಹಂಗೆ ಬೇರೆ ಹತ್ರ ಹೋಗಿ ಊಟ ಮಾಡ್ಕೊಬರೋಣ ಅಂತ ನಮ್ಮ ಯಜಮಾನ್ರು ಅಂದರು. ಇವತ್ತೇನು ಅಡುಗೆ ಮನೆಯಲ್ಲಿ ಮಾಡಬೇಡ, ಸರಿ ಬಾ ಹೋಟ್ಲಲ್ಲೇ ಬೇರೆ ಹತ್ರ ಕರ್ಕೊಂಡೋಗಿ ಊಟ ಕೊಡಿಸ್ತೀನಿ ಅಂದರು. ಹಾಗೆ ಇವರು KFC ಎಲ್ಲ ತಗೊಂಡ್ರು. ನಾನು ಫ್ರೆಂಚ್ ಫ್ರೈಸ್ ತಗೊಂಡೆ ಫ್ರೆಂಡ್ಸ್, ಹಾಲು ಫ್ರೆಂಚ್ ಫ್ರೈಸು ನೋಡಿ. ಒಂದೊಂದು ಲೆಗ್ ಪೀಸು ತಗೊಂಡಿದ್ದಾರೆ KFCಯಲ್ಲಿ. ಆಮೇಲೆ ಒಂದೊಂದು ಜ್ಯೂಸ್ ತಗೊಂಡಿದ್ದಾರೆ, ಕೂಲ್ ಡ್ರಿಂಕ್ಸು. ನಾನು ಫ್ರೆಂಚ್ ಫ್ರೈಸ್ ತಗೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೂ ಅಷ್ಟೇ ತುಂಬ ಖುಷಿ ಆಯಿತು. ನಾವು ದೊಡ್ಡವರು ಇದ್ದೋಗ್ಬಿಡ್ತೀರಿ ಫ್ರೆಂಡ್ಸ್, ತಿಂದಿರ ಏನೊಂದು ಅಷ್ಟೇ. ಚಿಕ್ಕ ಮಕ್ಕಳು ಇರಲ್ಲ, ಅದನ್ನೇ ಕೇಳ್ತಾ ಇರ್ತಾರೆ. ನಮ್ಮ ಯಜಮಾನ್ರು ಮರ್ತೋಗ್ಬಿಟ್ಟು ಫೋನಲ್ಲಿ ಕೇಳಿಬಿಟ್ರು, ನಾನ್ ವೆಜ್ ಎತ್ಕೊಬರಲ್ಲ ಬೆಳಗ್ಗೆ ಅಂದ್ಬಿಟ್ಟು. ಅದನ್ನು ನೆನಪಾಗ್ಬಿಡುತ್ತೆ ಅವ್ರಿಗೆ. ನಮ್ಮ ಯಜಮಾನ್ರು ಮರ್ತೋಗ್ಬಿಡ್ತಾರೆ, ವರಲಕ್ಷ್ಮಿ ಹಬ್ಬ ಆಗೋಯ್ತಲ್ಲ, ತಿಂತೀಯ ನಾನ್ ವೆಜ್ಜು ಎತ್ಕೊಬರಲ್ಲ ಅಂತಾರೆ. ಅವರೆಲ್ಲ ಮರ್ತೋಗ್ಬಿಡ್ತಾರೆ. ಗಣೇಶ ಹಬ್ಬ ಎಲ್ಲ, ನಾನು ಗಣೇಶ ಹಬ್ಬ ಮುಗಿಯೋ ಗಂಟ ಎಲ್ಲರೂ ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ತಿನ್ನಲ್ಲ. ಗಣೇಶ ಹಬ್ಬ ಮುಗಿದ ಮೇಲೆ ತಿನ್ನೋದು. ಇವಾಗ ಅಲ್ಲಿ KFC ಎಲ್ಲ ತಿನ್ನಿಸ್ಕೊಂಡು ಮಕ್ಕಳಿಗೆ ಹೋಟ್ಲಿಗೆ ಬಂದ್ರಿ. ಇದು APS ಇಲ್ಲಿರೋದು ಫ್ರೆಂಡ್ಸ್. ಇದು ನಾನು ಮದುವೆ ಆದಾಗಿಂದ ಇದೆ. ನಮ್ಮ ಯಜಮಾನ್ರು ಇಲ್ಲಿ ಬಂದಾಗಿಂದ ಇದೇ ಹೋಟ್ಲಿಗೆ ಕರ್ಕೊಬರೋದು. ಊಟ ಪಾರ್ಸಲ್ ತಗೊಬಂದ್ರೂ ಅಷ್ಟೇ ಇದೇ ಹೋಟ್ಲಲ್ಲೇ ತಗೊಬರೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಥರದ ಐಟಮ್ಮು ಸಿಗುತ್ತೆ. ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ಸು ಎಲ್ಲ ಸಿಗುತ್ತೆ. ಪರೋಟ, ಇಡ್ಲಿ, ಸಾಂಬಾರು ಎಲ್ಲ ಸಿಗುತ್ತೆ. ಮತ್ತು ಫ್ರೈಡ್ ರೈಸು, ರೋಟಿ, ಕರ್ರಿ, ರೊಟ್ಟಿ ಎಲ್ಲ ಸಿಗುತ್ತೆ. ಆಮೇಲೆ ನಾನು ನನ್ನ ದೊಡ್ಡ ಮಗಳು ಒಂದು ಫ್ರೈಡ್ ರೈಸ್ ತಗೊಂಡ್ರಿ. ಅವಳು ನನಗೇನು ಜಾಸ್ತಿ ಬೇಡ, ನನಗೆ ಸ್ವಲ್ಪ ಬೇಕು ಅಂದಳು. ಅದಕ್ಕೆ ಒಂದು ಫ್ರೈಡ್ ರೈಸು, ಗೋಬಿ, ಆಮೇಲೆ ಗೋಬಿ ತಗೊಂಡ್ರು. ಚಿಕ್ಕವಳಿಗೆ ಬೇಡ ನನಗೆ ಅಂದಳು. ಅದನ್ನು ಸ್ವಲ್ಪ ನಾವೇ ತಿನ್ಕೊಂಡ್ರಿ. ಆಮೇಲೆ ನಮ್ಮ ಯಜಮಾನ್ರು ರೋಟಿ ಮತ್ತು ಕರ್ರಿ ತಗೊಂಡ್ಳು. ಚಿಕ್ಕವಳು ಮಾತ್ರ ಇಡ್ಲಿ ಸಾಂಬಾರು ತಗೊಂಡ್ಳು. ಫ್ರೆಂಡ್ಸ್, ಇವಾಗ ಇದೆ ತುಂಬಾ ಹೊಟ್ಟೆ ತುಂಬೋಯ್ತು. ತುಂಬ ಚೆನ್ನಾಗಿತ್ತು. ಮಶ್ರೂಮ್ ಫ್ರೈಡ್ ರೈಸು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸಾಸ್ ಇಲ್ದಿರೇ ಹಂಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಕೊನೆ ತನಕ ನೋಡಿ, ಲೈಕ್ ಮಾಡಿ. ನೀವು ಯಾವ ಥರ ನಾನ್ ವೆಜ್ಜು ಶ್ರಾವಣಗಳಲ್ಲಿ ತಿಂತೀರಾ ತಿನ್ನಲ್ವಾ ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.